ಹೇಳ್ಕೊಳಲ್ಲ ನಾನು ವಿಷ್ಣುವರ್ಧನ್ ಅವ್ರ ಮೊಮ್ಮಗ ಅಂತ. ಈ ಉಂಗ್ರದ ಸ್ಪೆಷಾಲಿಟಿ ಏನು? ಇದು ದಾದನ್ ಸ್ಮಾರಕ ಇಲ್ಲಿ ಬೆಂಗಳೂರಲ್ಲಿ ಮಾಡಕ್ಕೆ ಪ್ರಯತ್ನ ಮಾಡಿಲ್ಲ ಅಂತ ಉತ್ತರಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಪಾಸ್ ಅಂತ ಹೇಳಿ, ತೊಂದರೆ ಇಲ್ಲ. ಸರಿ. ಆಕ್ಚುಲಿ ನಮ್ಗೆ 2 ಸರ್ನೇಮ್ ಇದೆ. ವಿಷ್ಣು ಅವರು ಯಾವ ಕಡೆಯಿಂದ ನಿಮಗೆ ರಿಲೇಟೆಡ್? ಫಿಲಮ್ ಬ್ಯಾಕ್ ಗ್ರೌಂಡ್ ಇಂದ ಇದ್ರೆ ಎಷ್ಟೊತ್ತಿಗೆ ಒಂದು ಫಿಲಮ್ ಅಲ್ಲಿ ಲ್ಯಾಂಡ್ ಆಗ್ಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಜನಕ್ಕೆ. ವಿಷ್ಣು ಸರ್ ಅವ್ರ ಒಂದು ಇಮೇಜ್ ಜ್ಞಾಪಕ ಇದೆ ಅಂದಿದ್ದು ಯಾವ ಸಿಚುವೇಶನ್ ಅಥವಾ ಯಾವಾಗ 1000 ರೂಪೀಸ್ ನೋಟ್ ಇತ್ತಲ್ಲ. ಈ ಕ್ವೆಶನ್ಸ್ ಬೇಡ, ಈ ಕ್ವೆಶನ್ ಬೇಡ, ಪಾಸ್. ಜ್ಯೇಷ್ಠ ಅವರಿಗೆ ಗರ್ಲ್ ಫ್ರೆಂಡ್ ಇದಾರ? ವಿಷ್ಣು ಸರ್ ಕಡೆಯಿಂದ ನಿಮ್ಗೆ ಏನಾದ್ರು ಗುರುತು, ಓಕೆ ಇದನ್ನ ನಾನು ಜೋಪಾನವಾಗಿ ಇಟ್ಟಿದ್ದೀನಿ ಅನ್ನೋದು ಐ ಥಿಂಕ್ ಕಟ್ ಮಾಡ್ಬಿಡಿ. ಅದ್ ಬೇಡವಾ? ಬೇಡ ಕಟ್ ಮಾಡಿ. ವಿಷ್ಣು ಸರ್ಗೆ ತುಂಬಾ ಇಷ್ಟವಾದಂತಹ ಡಿಶ್ ಈ ಖಡ್ಗ ಯಾರ್ದು? ಹೌದು, ಇದು ಆಕ್ಚುಲಿ ನಮ್ಮ ಸೊ ಇವತ್ತು ನಮ್ಮೊಟ್ಟಿಗಿದ್ದಾರೆ ಜ್ಯೇಷ್ಠ ವರ್ಧನ್. ಸೊ ಆಕಸ್ಮಿಕವಾಗಿ ಸಿಕ್ಕಿದ್ದು ಒಂದು ಒಳ್ಳೆಯದು. ಬೇರೆ ಕೆಲಸ ಇದ್ದಿದ್ದು ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ನಮ್ಮೊಟ್ಟಿಗೆ ಸ್ವಲ್ಪ ಟೈಮ್ ಕೊಟ್ಟಿದ್ದೀರಾ, ಫೋಟೋ ಶೂಟ್ಸ್ ಮಾಡಿದ್ವಿ. ಬಟ್ ಇತ್ತೀಚೆಗೆ ಒಂದು ಪಾಡ್ಕಾಸ್ಟ್ ಥರ ನಾನು ಒಂದು ಇಂಟ್ರೆಸ್ಟಿಂಗ್ ವ್ಯಕ್ತಿಗಳಿದ್ದಾಗ ಅವರೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಸೊ ಮಾತಾಡೋಣ ಅನ್ನಿಸ್ತು. ಸೊ ನಿಮ್ಮ ಹತ್ರ ಒಂದು ಸ್ವಲ್ಪ ಟೈಮ್ ಇದ್ರೆ ಏನಾದರೂ ಡೀಟೇಲ್ಡ್ ಆಗಿ ಆರಾಮಾಗಿ ಮಾತಾಡೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮ್ಮ ಬಗ್ಗೆ ಹೇಳಿ. ಜ್ಯೇಷ್ಠ ಅಂದ್ರೆ ಏನು? ಜ್ಯೇಷ್ಠ ಅಂದ್ರೆ ದ ಎಲ್ಡೆಸ್ಟ್ ಅಂತ. ಓಕೆ. ಅಂಡ್ ನಂಬರ್ 1 ಅಂತ. ಏನು ಓದ್ಕೊಂಡಿದ್ದೀರಾ ಇವಾಗ? ಸದ್ಯಕ್ಕೆ ಏನು ಮಾಡ್ತಾ ಇದ್ದೀರಾ? ಇವಾಗ ನಾನು ಇವಾಗಷ್ಟೇ ಡಿಗ್ರಿ ಕಂಪ್ಲೀಟ್ ಮಾಡಿದೆ. ನಂದು BA ಇನ್ ಮೀಡಿಯಾ ಕಮ್ಯುನಿಕೇಶನ್, ಇಂಗ್ಲಿಷ್ ಅಂಡ್ ಸೈಕಾಲಜಿ. ಇವಾಗ ಮಾಸ್ಟರ್ಸ್ಗೆ ಅಪ್ಲೈ ಮಾಡಿದ್ದೀನಿ. ಬೇಸಿಕಲಿ ಸ್ಟಡೀಸ್ ಮಾಡ್ತಾ ಇದ್ದೀರಾ? ಸ್ಟಡೀಸ್ ಮಾಡ್ತಾ ಇದ್ದೀನಿ. ಹೌದಾ? ಲೈಕ್ ನಿಮ್ಮ ಇಂಟ್ರೆಸ್ಟ್ ಏನಿದೆ? ನಂಗೆ ಎಲ್ಲದರಲ್ಲೂ ಇಂಟ್ರೆಸ್ಟ್ ಇದೆ. ಡ್ಯಾನ್ಸಿಂಗ್ ಅಲ್ಲಿದೆ, ಆಕ್ಟಿಂಗ್ ಅಲ್ಲಿದೆ, ಸಿಂಗಿಂಗ್ ಅಲ್ಲಿದೆ. ಓಕೆ. ಸೊ ಆಕ್ಟಿಂಗ್ ಅಂತ ಬಂದಾಗ ಐ ವಿಲ್ ಗೆಟ್ ಟು ದ ಟಾಪಿಕ್. ಕೆಲವೊಂದು ಕ್ವಶನ್ಸ್ ನಿಮಗೆ ನನಗೆ ಅನ್ಸಿದ್ದು ಗೊತ್ತಿರೋದು ಅಥವಾ ನಮ್ಮ ಜನಕ್ಕೆ ಇದು ಇಂಟ್ರೆಸ್ಟಿಂಗ್ ಇರೋದು ಅನ್ನೋಂಥ ಕ್ವಶನ್ಸ್ ಕೇಳ್ತೀನಿ. ಓಕೆ. ನಿಮಗೆ ಅದು ಇಷ್ಟ ಆಗಿರೋದ್ರಲ್ಲಿ ಅದನ್ನ ಉತ್ತರಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಪಾಸ್ ಅಂತ ಹೇಳಿ, ತೊಂದರೆ ಇಲ್ಲ. ಸರಿ. ಓಕೆ. ಆ್ಯಂಡ್ ಯಾರಿಗಾದ್ರೂ ಏನಾದರೂ ಇದರಿಂದ ಬೇಜಾರಾದರೆ ಮನ್ಸಿಗೆ ಹಾಕೋಬೇಡಿ. ಇಸ್ ಆಲ್ ಇನ್ಫಾರ್ಮೇಟಿವ್ ಆಗಿ ಏನಾದರೂ ಒಂದು ಮಾಡೋಣ ಅಂತ ಒಂದು ಪ್ರಯತ್ನ ಅಷ್ಟೇ. ಆ್ಯಂಡ್ ಇದು ಯೂಟ್ಯೂಬ್ ಮತ್ತೆ ಬೇರೆ ಕಡೆ ಯೂಸ್ ಮಾಡ್ತೀವಿ, ನಿಮ್ಗೆ ಏನು ಅಭ್ಯಂತರ ಇಲ್ವಲ್ಲ? ಏನಿಲ್ಲ. ವರ್ಧನ್, ವಾಟ್ ಈಸ್ ವರ್ಧನ್? ವರ್ಧನ್ ಇಸ್ ಅವರ್ ಸರ್ನೇಮ್. ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಇಟ್ಸ್ ಅವರ್ ಸರ್ನೇಮ್. ಓಕೆ. ಸೊ ಎಲ್ಲಿಂದ ಹೇಳಿ? ಐ ಥಿಂಕ್ ಬಿಕಾಸ್ ಆಫ್ ಮೈ ಗ್ರ್ಯಾಂಡ್ ಫಾದರ್ ಓನ್ಲಿ, ವಿಷ್ಣುವರ್ಧನ್ ಇಂದ. ಆಕ್ಚುಲಿ ನಮ್ಗೆ 2 ಸರ್ನೇಮ್ ಇದೆ. ಓಕೆ. ಅಪ್ಪನ ಸೈಡು ಜತ್ಕರ್ ಅಂತ ಕರೀತಾರೆ. ಸೊ ನನ್ನ ಹೆಸರು ಜ್ಯೇಷ್ಠವರ್ಧನ್ ಅನಿರುದ್ಧ್ ಜತ್ಕರ್ ಅಂತ. ಓಕೆ. ಸೊ ಜತ್ಕರ್ ಒಂದ್ ಕಡೆ, ಆಮೇಲೆ ವರ್ಧನ್ ಒಂದ್ ಕಡೆ. ಓಕೆ. ಅಮ್ಮ ಸೈಡು? ಅಮ್ಮ ಸೈಡು ಕೀರ್ತಿ ವಿಷ್ಣುವರ್ಧನ್ ಅಂತ ಅವ್ರ ಹೆಸರು. ಓಕೆ. ಸೊ ಅಲ್ಲಿಂದಾನೇ ಬಂದಿರೋದು. ಆಮೇಲೆ ನಮ್ಮಪ್ಪನ ಸೈಡು ಜತ್ಕರ್, ಅವ್ರ ಮರಾಠಿ ಸೈಡು. ಸೊ ಜತ್ಕರ್ ಅಂತ ಮರಾಠಿನಲ್ಲಿ ಬರುತ್ತೆ. ಸೊ ಅವ್ರ ಸರ್ನೇಮ್ ಇಂದ ನನ್ಗೆ ಜ್ಯೇಷ್ಠವರ್ಧನ್ ಅನಿರುದ್ಧ್. ತಂದೆ ಮರಾಠಿ ಸೈಡ್? ಮರಾಠಿ ಸೈಡ್. ತಾಯಿ ಹುಟ್ಟಿದ್ದು ಚೆನ್ನೈಯಲ್ಲಿ, ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಅವ್ರಿಗೂ ಮರಾಠಿ ಬರುತ್ತೆ. ಓಕೆ. ಓಕೆ. ಸೊ ಬಟ್ I might be asking few dumb questions probably because ಜನಕ್ಕೆ ಇದು ಆಲ್ರೆಡಿ ಗೊತ್ತಿಲ್ದಿರೋದ್ರಿಂದ I'll ask a few questions. ಸೊ ತಂದೆ ಹೆಸರು? ತಂದೆ ಹೆಸರು ಅನಿರುದ್ಧ್ ಜತ್ಕರ್ ಅಂತ. ಓಕೆ. ಆ್ಯಂಡ್ ವಿಷ್ಣು ಅವರು ಯಾವ ಕಡೆಯಿಂದ ನಿಮಗೆ ರಿಲೇಟೆಡ್? ನಮ್ಮ ಅಮ್ಮನಪ್ಪ. ಓಕೆ. ಮೈ ಮೆಟರ್ನಲ್ ಗ್ರ್ಯಾಂಡ್ ಫಾದರ್. ಓಕೆ. ಅಮ್ಮ ಕಡೆಯಿಂದ. ಇಸ್ ಇಟ್ ಲೈಕ್ ಯುವರ್ ಬ್ಲಡ್ ರಿಲೇಟೆಡ್ ಆರ್? ಇಟ್ ಇಸ್ ಬ್ಲಡ್ ರಿಲೇಟೆಡ್. ಓಕೆ. ಯಾಕಂದ್ರೆ ನಮಗೆ ಯಾರಿಗೂ ನೋಡಿರಲ್ಲ, ಕೇಳಿರಲ್ಲ, ಆ್ಯಂಡ್ ಇಷ್ಟೊತ್ತಿಗೆ ಒಂದು ಫ್ಯಾಮಿಲಿ ಫಿಲಮ್ ಬ್ಯಾಕ್ ಗ್ರೌಂಡ್ ಇಂದ ಇದ್ರೆ ಎಷ್ಟೊತ್ತಿಗೆ ಒಂದು ಫಿಲಮ್ ಅಲ್ಲಿ ಲ್ಯಾಂಡ್ ಆಗಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಜನಕ್ಕೆ. ಬಟ್ ಹ್ಯಾವ್ ಯು ಡನ್ ಮೂವೀಸ್? ಐ ಹ್ಯಾವ್ ನಾಟ್ ಡನ್ ಎನಿ ಮೂವೀಸ್. ಓಕೆ. ಬಟ್ ಕಾಲೇಜಲ್ಲಿ ಇರ್ಬೇಕಾದ್ರೆ ತುಂಬಾ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ. ಓಕೆ. ಸೊ ಒನ್ ಶಾರ್ಟ್ ಫಿಲ್ಮ್ ಇಟ್ ಒನ್ ಪ್ರೈಸ್ ಇನ್ ಮುಂಬೈ ಫಿಲ್ಮ್ ಫೆಸ್ಟಿವಲ್ ಆಲ್ಸೋ, ಶಾರ್ಟ್ ಫಿಲ್ಮ್ ಫೆಸ್ಟಿವಲ್. ಸೂಪರ್. ಅದ್ರಲ್ಲಿ ಲೈಕ್ ಏನ್ ಕ್ಯಾರೆಕ್ಟರ್ ಮಾಡಿದ್ರಿ? ನಾವು 3 ಜನ ಫ್ರೆಂಡ್ಸ್, ಅದರಲ್ಲಿ ಐ ಆಮ್ ಒನ್ ಆಫ್ ದ ಫ್ರೆಂಡ್ಸ್. ಓಕೆ. ಬಟ್ ವಾಟ್ಸ್ ಯುವರ್ ಆಂಬಿಷನ್? ನಿಮ್ಗೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಎಂಟ್ರಿ ಕೊಡಬೇಕು ಅಂತ ಇದೆಯಾ? ಇದೆ. ಕ್ಯಾಮ್ರಾ ಮುಂದೇನು ಕೊಡ್ಬೇಕಂತ ಆಸೆ ಇದೆ, ಕ್ಯಾಮ್ರಾ ಹಿಂದೇನು ಕೊಡ್ಬೇಕು ಅಂತಾನು ಆಸೆ ಇದೆ. ಸೊ ಟೆಕ್ನಿಕಲ್ ಕ್ರಿಯೇಟಿವಿಟಿ ಆ ಎಂಡ್ ಅಲ್ಲೂ ಟೆಕ್ನಿಕಲ್ ಕ್ರಿಯೇಟಿವಿಟಿ. ಬಟ್ ಇವಾಗ ಈ ಸ್ಟೇಜ್ಗಲ್ಲ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬಂದಾದ್ಮೇಲೆ ಟೆಕ್ನಿಕಲ್. ಓಕೆ. ಇವಾಗ ಮೇ ಬಿ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಓಕೆ. ಗೊತ್ತಿಲ್ಲ, ನೋಡ. ಬಟ್ ನೀವು ಫಸ್ಟ್
ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಎಲ್ಲ ಬೆಂಗಳೂರು. ಸೊ ವಾಟ್ ಇಸ್ ದ ಫಸ್ಟ್ ಇನ್ಸ್ಟೆನ್ಸ್ ನಿಮಗೆ ಫಸ್ಟ್ ಓಕೆ ವಿಷ್ಣು ಸರ್ ಅವ್ರ ಒಂದು ಇಮೇಜ್ ಜ್ಞಾಪಕ ಇದೆ ಅಂದಿದ್ದು ಯಾವ ಸಿಚುವೇಶನ್ ಅಥವಾ ಯಾವ ಇನ್ಸ್ಟೆನ್ಸ್ ಅಥವಾ ಏನು ಸ್ಪೆಸಿಫಿಕಲಿ ವಾಡಿಯೋ? ತುಂಬಾ ಜ್ಞಾಪಕ ಇದೆ ನನಗೆ. ನಾನು ಐ ವಾಸ್ ಬಾರ್ನ್ ಇನ್ 2003. ಓಕೆ. ಸೊ ಅವ್ರು ಹೋಗಿದ್ದು 2009. ಸೊ ಅಷ್ಟು ವರ್ಷ ನಂಗೆ ಜ್ಞಾಪಕ ಇದೆ. ಅಂದ್ರೆ 2 years 3 years ಅಷ್ಟು ಜ್ಞಾಪಕ ಇಲ್ಲ. ಬಟ್ ವೆನ್ ಐ ವಾಸ್ 4 5 6 ಐ ರಿಮೆಂಬರ್ ಲಾಟ್ ಆಫ್ ಥಿಂಗ್ಸ್. ಫಸ್ಟ್ ಜ್ಞಾಪಕ ಇದ್ದಿದ್ದು ಫಸ್ಟ್ ಮೆಮೊರೇಬಲ್ ಇನ್ಸ್ಟೆನ್ಸ್ ವಿಚ್ ಐ ಕ್ಯಾನ್ ನಾಟ್ ಫರ್ಗೆಟ್. ಫಸ್ಟ್ ಮೆಮೊರೇಬಲ್, ಓಕೆ, ಯು ಗೋಯಿಂಗ್ ಲೈಕ್ ದಟ್. ಒಂದ್ಸಲಿ ನಾನು ಅಲ್ಲೇ ಕೂತಿದ್ದೆ ಅವ್ರ ಮಡಿ ಮೇಲೆ. ಅವಾಗ 1000 rupees ನೋಟ್ ಇತ್ತಲ್ಲ, ಅವಾಗ ನಂಗೆ ಬೇಕು ಅಂತ ಕೇಳಿದ್ದೆ. ಅಂದ್ರೆ ಅವ್ರೇನೋ ಐ ಥಿಂಕ್ ಲೆಕ್ಕಾಚಾರ ಮಾಡ್ತಾ ಇದ್ರು. ನಂಗೆ ಬೇಕು ಅಂತ ಕೇಳಿದ್ದೆ. ಅವಾಗ ನಾನು ತುಂಬಾ ಚಿಕ್ಕವನು, ಮೇ ಬಿ ಐ ವಾಸ್ 4 to 5 years old ಅನ್ಸುತ್ತೆ. ಅವಾಗ ಅಲ್ಲಿ ಸೀರಿಯಲ್ ನಂಬರ್ ಇರುತ್ತಲ್ಲ ಅದ್ರ ಮೇಲೆ, ಸೊ ಅದನ್ನ ಓದಕ್ ಹೇಳಿದ್ರು ನನ್ಗೆ. ನಾನು ಸ್ಲೋ ಆಗಿ ಓದ್ದೆ ಅದನ್ನ. ಅವಾಗ ಆಮೇಲೆ ನಾನು ಕರೆಕ್ಟ್ ಆಗಿತ್ತು, ಕೊಟ್ರು ನಾನು. ಓಕೆ. ದಟ್ ಈಸ್ ಒನ್ ಮೆಮೊರೇಬಲ್. ಏನಕ್ಕೆ ಆತರ ಓದಿ ಕೊಡ್ಬೇಕು ಅಂತ ಅದು ನಂಗೂ ಗೊತ್ತಿಲ್ಲ, ಅದು ಅವ್ರಿಗೆ ಕೇಳ್ಬೇಕು. ಮೇ ಬಿ ಫಾರ್ ಫನ್, ಅಂದ್ರೆ ಮಕ್ಕಳ ಜೊತೆ ಆಡ್ಬೇಕಾದ್ರೆ ಈ ತರ ನೋಡೋಣ. ಸುಮ್ನೆ ಆತರ. ನನಗೆ ಜ್ಞಾಪಕ ಇರೋದು, ನಮ್ಮ ತಂದೆ ನನಗೆ ತುಂಬಾ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಮೊಬೈಲ್ ಫೋನ್ ಬರೋದು, ಒಂದು ನಂಬರ್ ಒತ್ತಿದಾಗೆಲ್ಲ ಹಾಡ್ ಬರೋ ತರ ಅಥವಾ ಒಂದು ಗಿಫ್ಟ್ ಕೊಟ್ಟಿದ್ದು. ಇಟ್ಸ್ ವೆರಿ ಬಿಗ್ ಫಾರ್ ಮಿ. ನಿಮಗೆ ನಂಗೆ ಮೊಬೈಲ್ ಫೋನ್ಸ್ ಎಲ್ಲ ಅವಾಗ ಬರ್ತಾ ಇತ್ತು. ಸೊ ನನ್ಗೆ ಇದು ಕಾರ್ ಬರುತ್ತಲ್ಲ, ದೊಡ್ಡ ಕಾರ್ಗಳು, ಅದು ತುಂಬಾ ಕೊಡಿಸ್ತಾ ಇದ್ರು. ನನ್ನ ಹತ್ರ ಎಷ್ಟು ಕಾರ್ ಕಲೆಕ್ಷನ್ಸ್ ಇತ್ತಂದ್ರೆ ನಂಗೆ ಲೆಕ್ಕಕ್ಕಿಲ್ಲ. ಚಿಕ್ಕ ಕಾರ್ಗಳಿಂದ ದೊಡ್ಡ ಕಾರ್ ಅಂದ್ರೆ ಓಡಿಸೋ ಕಾರು, ಅಂದ್ರೆ ಈ ತರ ಅಲ್ಲ, ಆ ತರ. ಸೊ ಅದನ್ನೆಲ್ಲ ಅವಾಗ್ಲೇ ಕೊಡ್ಸಿದ್ದಾರೆ. ಸೊ ನೀವು ಸ್ಕೂಲಿಂಗ್ ಎಲ್ಲ ಮಾಡಿರ್ಬೇಕಾದ್ರೆ ನಿಮಗೆ ಏನಾದ್ರು ಸ್ಕೂಲಲ್ಲಿ ಈ ತರ ಅಸೈನ್ಮೆಂಟ್ ಕೊಟ್ಟಿರೋದಾಗ್ಲಿ, ಹೆಲ್ಪ್ ಮಾಡೋದಾಗ್ಲಿ, ಆ ತರದ ಏನಾದ್ರು ಇನ್ಸ್ಟೆನ್ಸ್ ಜ್ಞಾಪಕ ಇದೆಯಾ? ಅಂದ್ರೆ ಇಲ್ಲ. ಬೈ ದ ಟೈಮ್ ಐ ಕೇಮ್ ಟು ಸ್ಕೂಲ್ ಹಿ ವಾಸ್ ನಾಟ್ ದೇರ್. ಓಕೆ. ಅವಾಗೆಲ್ಲ ಮಾಡಿದ್ದು ನಮ್ಮ ಅಮ್ಮ ಅಪ್ಪ, ಭಾರತಿ ಅಮ್ಮ, ಅವ್ರು ಬಂದು ತುಂಬಾ ಸಲಿ ನನ್ ಸ್ಕೂಲಿಗೆ ಬಿಡ್ತಾ ಇದ್ರು. ಸೊ ಅದಕ್ಕೆ ನಂಗೆ ಜ್ಞಾಪಕ. ಓಕೆ. ಸೊ ನೀವೀಗ ಸ್ಕೂಲಲ್ಲೆಲ್ಲ ಇರ್ಬೇಕಾದ್ರೆ ಒಂದು ಸ್ಪೆಷಲ್ ಏನಾದ್ರು ಇತ್ತಾ? ನಾನು ಆಕ್ಚುಲಿ ನಾನು ಯಾರಿಗೂ ಹೇಳ್ಕೊಡಲ್ಲ ನಾನು ವಿಷ್ಣುವರ್ಧನ್ ಅವ್ರ ಮೊಮ್ಮಗ ಅಂತ. ಬಟ್ ಯು ನೋ ದಟ್ ದೇ ಗೆಟ್ ಟು ನೋ ಇವೆಂಚುಲಿ. ಬಟ್ ಆದ್ರೂ ಅಷ್ಟೇನು ಅಂದ್ರೆ ಈ ಪರ್ಕ್ಸ್ ಎಲ್ಲ ಹೇಳಿರಲ್ಲ, ಆ ತರ ಎಲ್ಲ ಏನು ಇರಲಿಲ್ಲ. ಬಟ್ ಒನ್ ಗುಡ್ ಪರ್ಕ್ ಐ ಗಾಟ್ ವಾಸ್ ಎವ್ರಿ ಆನ್ಯುವಲ್ ಡೇ ಐ ವಾಸ್ ಸಮಥಿಂಗ್ ಬಿಗ್, ಐ ವಾಸ್ ಸಮಥಿಂಗ್ ಗುಡ್. ಓಕೆ. ಆಸ್ ಇನ್ ಯಾವ ತರ? ಸಮಥಿಂಗ್ ಮೇನ್ ಅಂದ್ರೆ ಫಸ್ಟ್ ಐ ವಾಸ್ ವಿಷ್ಣು ದೇವ್ರ ವಿಷ್ಣು ಅವತಾರ. ಐ ಥಿಂಕ್ 2nd standard ಅಲ್ಲಿ ಅನ್ಸುತ್ತೆ. ಆಮೇಲೆ ಕಂಸಾಳೆ ಮಾಡಿದೀನಿ ಬ್ಲೈಂಡ್ ಫೋಲ್ಡೆಡ್ ಆಗಿ. ಆಮೇಲೆ ಅಯ್ಯಪ್ಪ ಸ್ವಾಮಿ ಮಾಡಿದೀನಿ. ಆಮೇಲೆ ಕರ್ಗಾಟಂ ಮಾಡಿದೀನಿ ಬ್ಲೈಂಡ್ ಫೋಲ್ಡೆಡ್. ಇದೆಲ್ಲ ಒಂದು ಸ್ಕ್ರೀನ್ ಇದು ಸ್ಟೇಜ್ ಮೇಲೆ ಮಾಡ್ತೀವಲ್ಲ, ಸ್ಟೇಜ್ ಮೇಲೆ. ಹೌದು, ಆನ್ಯುವಲ್ ಡೇ ಅಂತ ಇರುತ್ತಲ್ಲ ಎವ್ರಿ ಸ್ಕೂಲ್ ಅಲ್ಲಿ, ಅವಾಗ. ಆಮೇಲೆ ಲಾಸ್ಟ್ ಸ್ಕೂಲ್ ಡೇ ನಲ್ಲಿ ಲಾಸ್ಟ್ ಇರೋ 9th standard ಅಲ್ಲಿ ಇರ್ಬೇಕಾದ್ರೆ ಐ ಡಿಡ್ 2 roles ಆಕ್ಚುಲಿ. ಐ ಡಿಡ್ ಕರ್ಗಾಟಂ ಆಸ್ ಅ ಡ್ಯಾನ್ಸ್ ಅಂಡ್ ಐ ಡಿಡ್ ಸೂರ್ಯ ಗಾಡ್ಸ್ ರೋಲ್. ಓಕೆ. ಸೆಲೆಬ್ರಿಟಿ ಅಂತಾನೆ ಅಲ್ಲ, ಒಂದು ರಿಚ್ ಫ್ಯಾಮಿಲಿಯಿಂದ ಬಂದಿದ್ದಾಗ ಜನಕ್ಕೆ ಒಂದು ಲೈಫ್ ಅವ್ರದ್ದು ತುಂಬಾ ಈಸಿ ಇರುತ್ತೆ ಅಂತ ಅನ್ಕೊಂತಾರೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಐ ಅಂಡರ್ಸ್ಟ್ಯಾಂಡ್ ವೇರ್ ಆರ್ ಟ್ರಬಲ್ಸ್ ಎಂಡ್, ದಟ್ಸ್ ವೇರ್ ಯೋರ್ ಜರ್ನಿ ಬಿಗಿನ್ಸ್ ಟು ಬಿ. ಹೆಂಗೆ ಹೇಳ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಚಿಕ್ಕವನಿದ್ದಾಗ ವಿ ಕಮ್ ಫ್ರಮ್ ಅ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ನಾವು ಹೆಂಗೆ ಯೋಚನೆ ಮಾಡಿದ್ರೆ, ಒಬ್ಬರ ಹತ್ರ ಒಂದು ಗಾಡಿ ಇದೆ ಅಂದ್ರೆ ಅವ್ರ ಲೈಫ್ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂತೀವಿ. ಬಟ್ ನಮ್ಮ ಹತ್ರ ಗಾಡಿಗಳು ಇವಾಗ ಗಾಡಿ ಒಂದು ನನ್ನ ಹತ್ರ ಇದ್ರೂ ಐ ವುಡ್ ಸ್ಟಿಲ್ ಆಸ್ಪೈರ್ ಫಾರ್ ಮೋರ್. ಈಗಲೂ ನನ್ ಕಷ್ಟ ಇದೆ ಅಂತ ನೋಡ್ತೀನಿ. ಯಾವುದೇ ಜೀವಿ ಆಗ್ಲಿ ಒಂದು ಕಷ್ಟಗಳು ಅವನಿಗೆ ಯಾವ ಟೈಮಲ್ಲಾದ್ರೂ ಇದ್ದೇ ಇರುತ್ತೆ. ಹೌದು, ಕರೆಕ್ಟ್. ಸೊ ಬಟ್ ನಿಮ್ ಲೈಫ್ ಅಲ್ಲಿ ವೆನ್ ಯು ಆರ್ ಫ್ರಮ್ ಅ ಗುಡ್ ಫ್ಯಾಮಿಲಿ, ನಿಮ್ಗೆ ಏನ್ ಕಷ್ಟಗಳು ಇತ್ತ? ಒಂದ್ ಕಷ್ಟ ಅನ್ನೋದು ಮನುಷ್ಯನಿಗೊಬ್ಬ ಇರ್ತಾನೆ. ಸೊ ಏನ್ ನಿಮ್ಗೆ ಕಷ್ಟ ಅಂದ್ರೆ, ಇಫ್ ಯು ಆಸ್ಕ್ ಮೈ ಪರ್ಸನಲಿ, ಇವಾಗ ನಾನಿನ್ನ 22 ವರ್ಷ. ಸೊ ನಂಗೆ ಕಷ್ಟ ಅಂದ್ರೆ ಮೇ ಬಿ ಇನ್ ಸ್ಟಡೀಸ್. ಅಂದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ನಾನ್ ನೋಡಿಲ್ಲ, ಯಾಕಂದ್ರೆ ಐ ಆಮ್ ನಾಟ್ ಲೈಕ್ ಯುವರ್ ಹಾನೆಸ್ಟಿ. ಯಾಕಂದ್ರೆ ನಮ್ಮ ಅಮ್ಮ ಅಪ್ಪ ಅದಾಗ ನೋಡಕ್ ಬಿಟ್ಟಿಲ್ಲ. ಓಕೆ. ಸೊ ಐಮ್ ವೆರಿ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಫಾರ್ ಎವ್ರಿ ಒನ್ ಇನ್ ಮೈ ಫ್ಯಾಮಿಲಿ. ಐ ಲವ್ ಎವ್ರಿ ಒನ್. ದಟ್ ನಮ್ಗೆ ಅವ್ರ ಕಷ್ಟ ಪಟ್ರು ನಮ್ ಕಷ್ಟ ಪಡಕ್ ಬಿಟ್ಟಿಲ್ಲ. ವಿಷ್ಣು ಸರ್ ಅವ್ರದ್ದು ಅವ್ರ ನಮ್ನೆಲ್ಲ ಬಿಟ್ಟು ಹೋಗಿದ್ದಾಗ ಆ ಇನ್ಸ್ಟೆನ್ಸ್ದು ನಿಮಗೆ ಶೇರ್ ಮಾಡ್ಬೋದು ಅಥವಾ ಯು ಆರ್ ಓಪನ್ ಟು ಶೇರ್ ಅನ್ನೋಂತಹ ವಿಷಯ ಏನಾದ್ರು ಇದ್ರೆ
ಬಟ್ ನನಗೆ ಜ್ಞಾಪಕ ನಮ್ಗೆ ಸ್ಕೂಲ್ ರಜಾ ಕೊಟ್ಟಿದ್ರು ಅವತ್ತು. Okay. ಅಂಡ್ ವಿ ಆಲ್ ವರ್ ಮಕ್ಕಳು ನಾವು ಆ ಥರ ಒಂದ್ ಕಡೆ ಬೇಜಾರಿರುತ್ತೆ, ಬಟ್ ದೊಡ್ಡವ್ರು ಯೋಚನೆ ಮಾಡೋಷ್ಟು ನಾವು ಓಕೆ ಹಿಂಗೆ ಆಯ್ತಲ್ಲ ನೆಕ್ಸ್ಟ್ ಹೆಂಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಏನು ಅನ್ನೋ ಥರ ಎಲ್ಲ ಯೋಚನೆ ಇರಲಿಲ್ಲ. ಬಟ್ ನಮಗೆ ಜ್ಞಾಪಕ ಇದೆ ಅವತ್ತೆಲ್ಲ ನಾವು ಸ್ಕೂಲ್ಗೆ ರಜಾ ಕೊಟ್ಟಿದ್ದಂತೂ ನಂಗೆ ಜ್ಞಾಪಕ ಇದೆ. ವಾಟ್ ಯು ರಿಮೆಂಬರ್ ಅಬೌಟ್ ದೋಸ್ ಡೇಸ್? ಈ ಕ್ವೆಶನ್ಸ್ ಬೇಡ, ಈ ಕ್ವೆಶನ್ ಬೇಡ, ಪಾಸ್. ಇದಕ್ಕೂ ಬೇಡ ಅಂದ್ರೆ ಓಕೆ, ಬಟ್ ಆವತ್ತಿನ ಟೈಮಲ್ಲಿ ಇಫ್ ಯು ಡೋಂಟ್ ರಿಮೆಂಬರ್ ದಟ್ಸ್ ಫೈನ್, ಬಟ್ ವಾಟ್ ಚೇಂಜ್ಡ್ ಅನ್ನೋದು ನಿಮ್ಗೆ ಇಫ್ ಯು ವಾಂಟ್ ಟು ಶೇರ್ ದಟ್ಸ್ ಫೈನ್. ಲೈಕ್ ಒಂದು ಮನೆಯಲ್ಲಿ ಒಬ್ರು ಮಿಸ್ ಆಗಿದ್ದಾಗ, ಟು ಬಿ ಆನೆಸ್ಟ್ ಐ ಹ್ಯಾವ್ ಲಾಸ್ಟ್ ಮೈ ಡ್ಯಾಡ್ ಅರೌಂಡ್ 4 years ago. ಸೊ ವಾಟ್ ಹ್ಯಾಪನ್ಸ್ ಆಫ್ಟರ್ ದಟ್? ಮನೆಯಲ್ಲಿ ಯಾವ ತರ ಚೇಂಜಸ್? ಫಾರ್ ಎಕ್ಸಾಂಪಲ್ ಅಂದ್ರೆ ಕಂಪ್ಲೀಟ್ಲಿ ಅ ವಾಯ್ಡ್ ಇನ್ ದ ಹೋಮ್. ಅವಾಯ್ಡ್, ಒಂದು ಖಾಲಿ ಜಾಗ ಅನ್ನೋ ತರ ಒಂದು ವಾಯ್ಡ್ ಇಟ್ ಸ್ಟಾರ್ಟ್ಸ್ ಫಿಲ್ಲಿಂಗ್ ಅಪ್. ಅಂದ್ರೆ ಇಟ್ ಬಿಕಮ್ ಸೈಲೆನ್ಸ್ ಆಗ್ಬಿಡುತ್ತೆ ತುಂಬಾ. ಬಟ್ ಐ ಡೋಂಟ್ ವಾಂಟ್ ಟಾಕ್ ಅಬೌಟ್ ದಿಸ್. ಇಟ್ ಮೇಕ್ಸ್ ಮೀ ಫೀಲ್ ಸ್ಯಾಡ್. ಸೊ ಪಾಸ್. So what do you like traveling? I love dancing ಇದೆ ಅಂತ ಹೇಳಿದೀರಾ, but Yeah. apart from that, do you like traveling, hiking? I love traveling, I love trekking, I love hiking, I love everything. Okay, like I love outdoor activities. okay, so but what is the best hike you have gone to? One trek, okay, ಕುಮಾರ ಪರ್ವತ ಆಗ್ಲಿ. ಮೊನ್ನೆ ಅಷ್ಟೇ ನಾನು ನೇತ್ರಾವತಿ ಟ್ರೆಕ್ ಹೋಗಿ ಬಂದೆ. ನೇತ್ರಾವತಿ ಹೋಗಿದ್ರಾ? ಲಾಸ್ಟ್ ವೀಕೆ ಹೋಗಿ ಬಂದೆ. ಫ್ರೈಡೆ ಹೋಗಿ ಸಂಡೇ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ನಿಮಗೆ ಓಕೆ, ದಿಸ್ ಈಸ್ ಅಪ್ ಟು ಯು ಇಫ್ ಯು ವಾಂಟ್ ಟು ಆನ್ಸರ್. ನಿಮಗೆ ದುಡ್ಡು ತೋರಿಸಿ ಏನಾದರೂ ಶೋಕಿ ಮಾಡೋ ಇದೆಯಾ? ಯು ವೆರಿ ಸಿಂಪಲ್. ಐ ಸಾ ಯು ಬಸ್ ಸ್ಟಾಪ್ ಅಲ್ಲಿ ಕೂತಿದ್ರಿ ನೀವು, ಅಂಡ್ ಅದೆಲ್ಲ ಏನ್ ಶೋಕಿ ಮಾಡೋದೆಲ್ಲ ಏನಿಲ್ಲ ಆ ಥರ. ಓಕೆ, ಸೊ ಈಗ ಜ್ಯೇಷ್ಠ ಅವರಿಗೆ ಗರ್ಲ್ ಫ್ರೆಂಡ್ ಇದ್ದಾರಾ? ಯಾರು ಇಲ್ಲ. ಯಾಕೆ? ಯಾಕಂದ್ರೆ ಐ ಮೀನ್ ಇನ್ ಜನರಲ್ ಗರ್ಲ್ಸ್ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಬಟ್ ಅದ್ರ ಸ್ಪೆಷಲ್ ಯಾರಾದ್ರೂ ಒಬ್ರು? ಎಲ್ಲರೂ ಸ್ಪೆಷಲ್. ಐ ಲವ್ ಎವ್ರಿ ಒನ್. ಒಬ್ರು ಯಾರು ಓಕೆ ಇವ್ರು ಸ್ಪೆಷಲ್, ಇವ್ರಿಗೆ ಸ್ವಲ್ಪ ಟೈಮ್ ಎಫರ್ಟ್ಸ್ ಕೊಡಬೇಕು ಅನ್ನೋ ಹತ್ರ ಏನಿಲ್ಲ? ಇಲ್ಲ. ಐ ಲವ್ ಎವ್ರಿ ಒನ್. ಐ ಲವ್ ಆಲ್ ಆಫ್ ಮೈ ಫ್ರೆಂಡ್ಸ್. ಐ ಆಮ್ ಹ್ಯಾಪಿ ವಿತ್ ದಮ್. ಒಬ್ರು ಅಟ್ಲೀಸ್ಟ್ ಇರ್ಬೇಕು. 22 ವರ್ಷ ಆಯ್ತು ಅಂತೀರಾ, ಒಬ್ರು ಓಕೆ ಇವ್ರು ಸ್ಪೆಷಲ್ ಅನ್ನೋ ತರ? ಇಲ್ಲ. ವಿಷ್ಣು ಸರ್ ಕಡೆಯಿಂದ ನಿಮ್ಗೆ ಏನಾದ್ರು ಫಾರ್ ಎಕ್ಸಾಂಪಲ್ ಒಂದು ಗುರುತು, ರಿಂಗ್ ಅಥವಾ ಏನಾದ್ರೂ ಆ ಥರದ್ದು ಒಂದು ನೀವು ಓಕೆ ಇದನ್ನ ನಾನು ಜೋಪಾನವಾಗಿ ಇಟ್ಟಿದ್ದೀನಿ ಅನ್ನೋ ಹತ್ರ ಏನಾದ್ರು ಇದೆಯಾ? ಇದು ಅವ್ರದ್ದೇನಾ? ಎಸ್. ಸೀರಿಯಸ್ಲಿ? ಯಾ. ಅವ್ರು ನಿಮಗೆ ಅವ್ರದ್ದು ಹಾಕೊಂಡಿದ್ದೀರಾ? ಇಲ್ಲ, ಅವ್ರದ್ದು ಹಾಕೊಂಡಿದ್ದೀನಿ. ಓ ಕ್ರೇಜಿ. ವಿಡಿಯೋ ಮಾಡ್ಬೇಕಲ್ಲ ಇದು, ಫೋನಲ್ಲಿಟ್ಟೆ. ಸೊ ಗೈಸ್, ನಾವು ಜ್ಯೇಷ್ಠ ವರ್ಧನ್ ಅಂತ ಅವ್ರ ಜೊತೆ ಇದೀವಿ. ವರ್ಧನ್ ಆ ಹೆಸರು ಸರ್ನೇಮ್ ನೋಡ್ರೆ ಕೇಳಿಸ್ಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಏನ್ ಯಾರು ಅಂತ, ಯಾರ ಫ್ಯಾಮಿಲಿ ಕಡೆಯಿಂದ ಅಂತ. ಸೊ ಒಂದು ಪಾಡ್ಕಾಸ್ಟ್ ನಡೀತಾ ಇತ್ತು, ಮಧ್ಯದಲ್ಲಿ ಒಂದು ಕ್ವಶನ್ ಕೇಳ್ಬೇಕಾದ್ರೆ ಒಂದು ಸ್ಪೆಷಲ್ ಉಡುಗೊರೆ ಇದೆ ನಮ್ಮ ಹತ್ರ ತೋರ್ಸಕ್ಕೆ ಇವತ್ತು. ಆಲ್ದೋ ಬ್ರೋ ಅವ್ರು ನನಗೆ ಇದು ಅಂತ ಏನೋ ತೋರಿಸಿಲ್ಲ, ಬಟ್ ನಾನು ಕ್ವಶನ್ ಕೇಳಿದಾಗ ಇದು ಬಂದಿರೋದು. ಸೊ ತೋರಿಸಿ ಬ್ರೋ. ಸೊ ಈ ಉಂಗ್ರದ ಸ್ಪೆಷಾಲಿಟಿ ಏನು ಅಂತ ನಮಗೆ ತಿಳಿಸ್ಕೊಡಿ. ಇದು ದಾದಂದು. ಓಕೆ, ಅವ್ರದ್ದು ಹಾಕೊಂಡಿದ್ದೀನಿ ನಾನು. ಓಕೆ, ನಾನು ಮುಟ್ಟೋದಾ? ಮುಟ್ಟೆ. ಬಟ್ ಇಟ್ಸ್ ಅನ್ ಎಮೋಷನ್ ಅಂತ ಹೇಳ್ಬೋದು. ಇಟ್ಸ್ ಮೈ ಲಕ್ಕಿ ಚಾಮ್, ಐ ಮಸ್ಟ್ ಸೇ. ಲಕ್ಕಿ ಚಾಮ್. ಅಗೇನ್ ದಿಸ್ ಇಸ್ ಅಪ್ ಟು ಯು. ಆನ್ಸರ್ ಮಾಡೋದಾಗ್ಲಿ ಮಾಡದಿರೋದಾಗ್ಲಿ, ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಕಾಂಟ್ರವರ್ಸಿ, ಟು ಬಿ ಆನೆಸ್ಟ್ ನನ್ಗೆ ಅಷ್ಟು ಕಾಂಟ್ರವರ್ಸೀಸ್ ಬಗ್ಗೆ ಐಡಿಯಾಸ್ ಇಲ್ಲ, ಬಟ್ ಏನಾದ್ರು ಒಂದು ಕಾಂಟ್ರವರ್ಸಿ ಇದೆ ದಟ್ ಮೈಟ್ ಬಿ ಅ ಮಿತ್. ಜನ ಅದ್ರ ಬಗ್ಗೆ ಇದು ನಿಜ ಅನ್ಕೊಂಡಿರ್ಬೋದು. ಒಂದು ಜನಕ್ಕೆ ಒಂದು ಈ ಕನ್ಸೆಪ್ಷನ್ ಇದೆ ಅಥವಾ ಈ ಒಂದು ವಿಚಾರ ಗೊತ್ತು, ಬಟ್ ಆಕ್ಚುಲಿ ಅದು ರಿಯಾಲಿಟಿನೇ ಅಲ್ಲ. ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಏನಾದರೂ ಆ ಥರದೊಂದು ಇದೆಯಾ? ತುಂಬಾ ಜನ ಅನ್ಕೊಳ್ತಾರೆ ನಾವು ನಮ್ಮ ದಾದನ್ ಸ್ಮಾರಕ ಇಲ್ಲಿ ಬೆಂಗಳೂರಲ್ಲಿ ಮಾಡಕ್ಕೆ ಪ್ರಯತ್ನ ಮಾಡಿಲ್ಲ ಅಂತ. ಬಟ್ ನಾವು ನಮ್ಮ ಅಪ್ಪ ಮತ್ತೆ ನಮ್ಮ ಅಮ್ಮ ಆಮೇಲೆ ಭಾರತಿ ಅಮ್ಮ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. 10 ವರ್ಷದಿಂದ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೆ ಅದಾಗಿಲ್ಲ. ಅದಕ್ಕೇನೆ ನಾವು ಮೈಸೂರಲ್ಲಿ ಮಾಡಿರೋದು. ಬಟ್ ಅದು ತುಂಬಾ ಜನಕ್ಕೆ ನಾವು ಏನು ಮಾಡೇ ಇಲ್ಲ, ಪ್ರಯತ್ನನೇ ಪಟ್ಟಿಲ್ಲ ಅಂತ ತುಂಬಾ ಜನಕ್ಕೆ ಅನ್ಸಿದೆ. ಸೊ ದಟ್ ಈಸ್ ಒನ್ ಥಿಂಗ್ ಐ ವಾಂಟ್ ಟು ಕ್ಲಿಯರ್, ದಟ್ we have worked very hard, very sincere to bring the Smarka to Bangalore. ಅಲ್ಲಿ ಅಭಿಮಾನ್ ಸ್ಟುಡಿಯೋನಲ್ಲಿ, ಬಟ್ ಅದು ಆಗಿಲ್ಲ. ಅದಕ್ಕೆ ನಾವು ಮೈಸೂರಲ್ಲಿ ಮಾಡಿದ್ದೀವಿ, ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ದಯವಿಟ್ಟು ಬನ್ನಿ ನೋಡಿ. ಪಾಸಿಟಿವ್ ಅನ್ನೋದ್ಕಿಂತ ಅಂದ್ರೆ ಸ್ವಲ್ಪ ಖುಷಿ ತರೋ ಪಾಡ್ಕಾಸ್ಟ್ ತರ ಇರೋಣ. ಖಂಡಿತ ನೀವ್ ಹೆಂಗೆ ಹೇಳ್ತೀರಾ ಹಂಗೆ. ಒಂದು ಚೆರಿಶ್ಫುಲ್ ಮೂಮೆಂಟ್, ಇಡೀ ಕುಟುಂಬ ಸೇರಿ ಹೋಗಿದ್ದಿದ್ದು ಅಥವಾ ನಿಮಗೆ
ಜ್ಞಾಪಕ ಇರುವಂತಹ ಔಟಿಂಗ್ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಯಾವ್ದ್ರ ಜೊತೆನಾ? ಹಾ, ಯಾವ್ದನ್ ಜೊತೆ ತುಂಬಾ ಸಲ ಮೈಸೂರ್ಗೆ ಹೋಗಿದೀವಿ. ಮೈಸೂರು ಜಾಸ್ತಿ ಹೋಗ್ತಾರೆ. ಮೈಸೂರು ತುಂಬಾ ಕಡೆ ತುಂಬಾ ಸಲ ಹೋಗಿದ್ದೀವಿ. ಅಲ್ಲಿ ತುಂಬಾ ಮೆಮೊರೇಬಲ್ ಮೂಮೆಂಟ್ಸ್ ಇದೆ. ಅಲ್ಲಿ ಯಾವಾಗ ಹೋಗ್ಬೇಕಾದ್ರೂ ಎವ್ರಿ ಫ್ರೈಡೆ ನಮ್ ಸ್ಕೂಲ್ ಮುಗಿತಾ ಇತ್ತು. ಫ್ರೈಡೆ ಮುಗಿದ ತಕ್ಷಣ ಮನೆಗ್ ಬಂದ ತಕ್ಷಣ ಮೈಸೂರು ಮೈಸೂರು ಹೋಗ್ಬಿಟ್ಟು ಸಂಡೇ ರಾತ್ರಿ ಬರೋದು. ಸೊ ಮೈಸೂರಲ್ಲಿ ಏನ್ ಎಕ್ಸ್ಪ್ಲೋರ್ ಮಾಡ್ತೀವಿ? ಏನಿಲ್ಲ, ಎಷ್ಟಲ್ಲಿ ಹೋದ್ರೆ ಅಂದ್ರೆ ಇದೇನದು ನಮ್ 2ನೇ ಮನೆ ತರ ಅದು. ಹಾ, ಓಕೆ. ಸ್ಟೇ ಎಲ್ಲಿ ಮಾಡ್ತಾ ಇದ್ರಿ? ಅಲ್ಲಿ ಒಂದು ಹೋಟೆಲ್ ಇದೆ. Okay. ಅಲ್ಲಿ ಹೋಟೆಲ್ ರೂಮ್ ತಗೋತಾ ಇದ್ರು ಅಮ್ಮ ಮತ್ತೆ ಭಾರತಿ ಅಮ್ಮ ಮತ್ತೆ ಒಂದು ಸ್ಪೆಸಿಫಿಕ್ ರೂಮ್ ಸರಿಗೆ ಅಂತ ಏನೋ? ಹೌದೌದು. ಸೊ ಅಲ್ಲೇ ಹೋಗ್ತಾ ಇದ್ವಿ. ಅಲ್ಲಿ ಹೋದಿ ಅಲ್ಲೇ ವೀಕೆಂಡ್ ಮೋಸ್ಟ್ ಆಫ್ ದ ಟೈಮ್ಸ್. ವಿಷ್ಣು ಸರಿಗೆ ತುಂಬಾ ಇಷ್ಟವಾದಂತಹ ಡಿಶ್? ಅವ್ರಿಗೆಲ್ಲ ಇಷ್ಟ. ನಮ್ಮ ಅಮ್ಮನ ಪ್ರಕಾರ ಹಿ ವಾಸ್ ಅ ವೆರಿ 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 ಬಿಗ್ ಫುಡಿ. ಓಕೆ. ಅಂದ್ರೆ ಸ್ವೀಟ್ಸ್ ಅಂದ್ರೆ ಇನ್ನ ತುಂಬಾ ಇಷ್ಟ. ಅವ್ರೊಂದು ಸ್ವೀಟ್ಸ್ ಅಂದ್ರೆ ಇಷ್ಟ? ತುಂಬಾ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ. ಬಟ್ ಇನ್ ಜನರಲ್ ಮನೇಲಿ ಮಾಡೋ ಊಟ ಒಂದು ಫೇವರೇಟ್, ಫಾರ್ ಎಕ್ಸಾಂಪಲ್ ನನಗೆ ನಟ್ಟಿ ಕೋಳಿ ಕಾಫಿ ಟೀ ಸಾರು ಅನ್ನೋ ತರ. ಕಾಫಿ ಟೀ ತುಂಬಾ ಇಷ್ಟ. ಸ್ಪೆಸಿಫಿಕಲಿ ಈ ತರಾನೇ ಒಂದ್ ಏನಾದ್ರು ಇರ್ಬೇಕು ಅನ್ನೋ? ಇಲ್ಲ, ಆತರ ಅಲ್ಲ. ಬಟ್ ನಮ್ಮನೆ ಕಾಫಿ ಬೇಕೇ ಬೇಕು ಅವ್ರಿಗೆ. ವಿಷ್ಣು ಸರ್ ಲೆಫ್ಟ್ ಹ್ಯಾಂಡ್ ಜಾಸ್ತಿ ಯೂಸ್ ಮಾಡಿದ್ರೆ ಅಥವಾ ಆಕ್ಚುಲಿ ಲೆಫ್ಟ್ ಹ್ಯಾಂಡ್ ಏನಾ? ಲೆಫ್ಟ್ ಹ್ಯಾಂಡ್, ಲೆಫ್ಟಿ. ಇದು ಲೆಫ್ಟಿ. ಈ ಖಡ್ಗ ಯಾರ್ದು? ಹೌದು, ಇದು ಆಕ್ಚುಲಿ ನಮ್ಮ ಅಪ್ಪಂದು. ಓಕೆ. ದಾದಂದು ಅಪ್ಪ ಹಾಕೊಂಡಿದ್ದಾರೆ, ಓ ಅಪ್ಪಂದು ನಾನು ಹಾಕೊಂಡಿದ್ದೀನಿ. ಓಕೆ. ಸೊ ಹಂಗೆ ಜನರೇಷನ್ ಟು ಜನರೇಷನ್ ಪಾಸ್ ಆಗೋ ತರ. ಸೊ ಜಸ್ಟ್ ಬ್ರೋ, ನೀವು ಎಷ್ಟು ಜನ? ಅಂದ್ರೆ ನೀವ್ ಎಷ್ಟು ಜನ ಸಿಬ್ಲಿಂಗ್ಸ್? ನಂಗೆ ಒಬ್ಳು ತಂಗಿ ಇದ್ದಾಳೆ, ಓಕೆ. ಶ್ಲೋಕ ಅಂತ. ಅವರು ಓದ್ತಾ ಇದಾರ? ಅವ್ರು ಇವಾಗ ಸೆಕೆಂಡ್ ಇಯರ್ ಡಿಗ್ರಿನಲ್ಲಿದ್ದಾರೆ. ಓಕೆ. ಸೊ ಇನ್ ಫ್ಯೂಚರ್ ನೀವು ಒಂದು ಲೈಫ್ ಪಾರ್ಟ್ನರ್ ಅಂತ ಬಂದಾಗ ಅದೇನೋ ಒಳ್ಳೆ ನ್ಯೂಸ್ ಅದು, ನೀವ್ ಹೇಳ್ಬೇಕು ಅಲ್ಲ? ವಾಟ್ ಯು ಎಕ್ಸ್ಪೆಕ್ಟ್? ಇವಾಗ ಫಾರ್ ಎಕ್ಸಾಂಪಲ್ 22 years ಏನ್ ಅಷ್ಟೆಲ್ಲ ನಾನು ಯೋಚನೆ ಮಾಡಿಲ್ಲ ಬ್ರೋ. ನೀವು ನಿಮ್ಗೆ ಎಷ್ಟು ಜನ ಫ್ರೆಂಡ್ಸ್ ಇದಾರೆ ಅಥವಾ ಯಾವ ತರ ಫ್ರೆಂಡ್ಸ್ ನ ನೀವು ಸೆಲೆಕ್ಟ್ ಮಾಡ್ತೀರಾ? ಆ ತರ ಎಲ್ಲ ಏನು ಇಲ್ಲ ಬ್ರೋ. ಒಳ್ಳೆ ಮನ್ಸಿದ್ರೆ. ಬಟ್ ಯೂಶಲಿ ಯುವರ್ ಫ್ರೆಂಡ್ ಗ್ರೂಪ್ ಇಸ್ ಕಾಲೇಜ್ ಗ್ರೂಪ್? ನೋ, ಬೋತ್ ಸ್ಕೂಲ್ ಅಂಡ್ ಕಾಲೇಜ್. ಓಕೆ. ಪಾರ್ಟಿ ಗಿಟಿ ಮಾಡಕ್ ಹೋಯ್ತೀರಾ? ಪಾರ್ಟಿ ಇಲ್ಲ. ಪಾರ್ಟಿ ಎಲ್ಲ ಇಲ್ಲ. ಯಾಕೆ? ಏನೋ ನಂಗೆ ಇಷ್ಟ ಆಗಲ್ಲ, ಅಂದ್ರೆ ಸೆಟ್ ಆಗಲ್ಲ. ಓಕೆ. ಈವನ್ ಮೀ, ನಾಟ್ ಅ ವೆರಿ ಪಾರ್ಟಿ ಪರ್ಸನ್ ಅಲ್ಲ. ಏನಾದ್ರೂ ಫ್ರೆಂಡ್ಸ್ ಏನೋ ಬಂದ್ರೆ ಸ್ವಲ್ಪ ಊಟ ಗಿಟ ರೆಡಿ ಮಾಡ್ತೀವಿ, ಆಮೇಲೆ ಅಷ್ಟೇ. ಜಾಸ್ತಿ ನಮ್ಮ ಮನೆಗೂ ತುಂಬಾ ಜನ, ತುಂಬಾ ನಮ್ ಫ್ರೆಂಡ್ಸ್ ಊಟಕ್ಕೆಲ್ಲ ಬರ್ತಾ ಇರ್ತಾರೆ ಅಷ್ಟೇ. ಆಮೇಲೆ ಆಚೆ ಹೋಗ್ಬೇಕಂದ್ರೆ ಈ ಟರ್ಫ್ ಗಳಿದೆಯಲ್ಲ, ಅದನ್ನ ಬುಕ್ ಮಾಡ್ಕೊಂಡು ಕ್ರಿಕೆಟ್ ಆಡಕ್ ಹೋಗ್ತೀವಿ, ಇಲ್ಲಾಂದ್ರೆ ಫುಟ್ಬಾಲ್ ಆಡಕ್ ಹೋಗ್ತೀವಿ, ಆತರ. ಓಕೆ. ಅಂಡ್ ನೀವು ಸದ್ಯಕ್ಕೆ ಇರೋದು? ಇಲ್ಲ, ಜಯನಗರ್ 4th block. ಓಕೆ. ಐ ಥಿಂಕ್ ದಟ್ ಶುಡ್ ಬಿ ಇಟ್. ಯಾವಾಗಾದ್ರೂ ನಿಮ್ಮ ಮನೆ ಎಕ್ಸ್ಪ್ಲೋರ್ ಮಾಡಕ್ಕೆ ಏನಾದ್ರು ಒಂದು ಆಪರ್ಚುನಿಟಿ ಸಿಕ್ಕರೆ ಇಟ್ ವಿಲ್ ಬಿ ಗುಡ್. ಐ ಫೀಲ್ ಶೋರ್, ನೋಡೋಣ. ಐ ಥಿಂಕ್ ವಂಡರ್ಫುಲ್ ಮೀಟಿಂಗ್ ಯು ಬ್ರೋ. ಅಂಡ್ ಹೇಗೆ ಅನಿಸ್ತು ದ ಕ್ವೆಶನ್ಸ್ ಅಂಡ್ ವಾಟ್ ಯು ಥಿಂಕ್ ಅಬೌಟ್ ದಿಸ್ ನ್ಯೂ ಥಿಂಗ್ ಐ ಹ್ಯಾವ್ ಸ್ಟಾರ್ಟೆಡ್? ಹೌ ಇಸ್ ದ ಪೇಜ್ ಮೈ ವರ್ಕ್? ವೆರಿ ಗುಡ್. ಪಿಕ್ಚರ್ಸ್ ಹೆಂಗೆ ಅನಿಸ್ತು? ಪಿಕ್ಚರ್ಸ್ ತುಂಬಾ ಚೆನ್ನಾಗಿದೆ. ಐ ಆಮ್ ವೇಟಿಂಗ್ ಫಾರ್ ಯು ಟು ಸೆಂಡ್ ಇಟ್ ಟು ಮೀ. ಓಕೆ. ಆಮೇಲೆ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ವೆಂಚರ್ಸ್. ಹೋಪ್ಫುಲಿ ದಿಸ್ ಪಾಡ್ಕಾಸ್ಟ್ ಬಿಕಮ್ಸ್ ಅ ಹ್ಯೂಜ್ ಸಕ್ಸಸ್ ವಿತ್ ದ ಫೋಟೋಗ್ರಫಿ. Is there anything else that you want to tell to online community? ಏನಾದ್ರು ಹೇಳ್ಬೇಕಂತ ಮಾಡಿದ್ರೆ? Nothing. Please stop spreading hate. Love everyone. That's it. Love you all.